ಮುದಗಲ್ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಬಿಜೆಪಿ ಶಾಸಕರಾದ ಮಾನಪ್ಪ ವಜ್ಜಲ್. ಇಂದಿರಾ ಕ್ಯಾಂಟೀನ್ಗಳು ಬಡವರಿಗಾಗಿ, ಶಾಲಾ ವಿದ್ಯಾರ್ಥಿಗಳಿಗಾಗಿ ಅನುಕೂಲವಾಗಿದೆ ಎಂದು ಭಾವಿಸುತ್ತೇವೆ. ರಾಜ್ಯದಲ್ಲಿ ಈಗಾಗಲೇ ಬಹಳಷ್ಟು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಬೇಕಿತ್ತು. ಕೆಲವು ಕ್ಯಾಂಟೀನ್ಗಳು ಬಂದ್ ಆಗಿದೆ, ಅವೆಲ್ಲ ಪ್ರಾರಂಭವಾಗಬೇಕು. ಹೊಸ ಇಂದಿರಾ ಕ್ಯಾಂಟೀನ್ ಆಗಿದ್ದು ಸಾರ್ವಜನಿಕರಿಗೆ ಅನುಕೂಲಕರವಾಗಲಿ ಮತ್ತು ಉತ್ತಮ ಗುಣಮಟ್ಟದ ಆಹಾರ ವಿತರಣೆ ಆಗಲಿ ಎಂಬುದು ಸರ್ಕಾರಕ್ಕೆ ನಮ್ಮ ಮನವಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ಗುತ್ತೇದಾರ್, ಉಪಾಧ್ಯಕ್ಷರಾದ ಶ್ರೀ ಎಸ್.ಕೆ. ಅಜ್ಮೀರ್, ಬಿಜೆಪಿ ಮುಖಂಡರಾದ ಸಣ್ಣ ಸಿದ್ದಯ್ಯ, ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ಗುತ್ತೇದಾರ್, ರಘುವೀರ್ ಚಲುವಾದಿ, ಕೃಷ್ಣ ಚಲುವಾದಿ, ಮಂಜುನಾಥ್, ಮುದಗಲ್ ಠಾಣೆಯ PSI ರವರಾದ ವೆಂಕಟೇಶ್, ಮಲ್ಲಪ್ಪ, ಕರಿಯಪ್ಪ ಯಾದವ್, ಪುರಸಭೆ ಸದಸ್ಯರಾದ ಬಾಬಣ್ಣ, ದುರ್ಗಪ್ಪ ಕಟ್ಟಿಮಣಿ ಮುಂತಾದವರು ಉಪಸ್ಥಿತರಿದ್ದರು. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅಂದರೆ ಇದು ಸರ್ಕಾರದ ಏನು ಒಂದು ಬಡವರಿಗಾಗಿ, ಸ್ಕೂಲು ವಿದ್ಯಾರ್ಥಿಗಳಿಗಾಗಿ ಒಂದು ಅನುಕೂಲ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ರಾಜ್ಯದಲ್ಲಿ ಈಗಾಗಲೇ ಭಾಳಷ್ಟು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಬೇಕಾಗಿತ್ತು. ಕೆಲವೊಂದು ಕ್ಯಾಂಟೀನ್ಗಳು ಬಂದು ಬಿದ್ದಿದ್ದಾವೆ, ಕೆಲವೊಂದು ಕ್ಯಾಂಟೀನ್ಗಳು ಪ್ರಾರಂಭವಾಗಿದ್ದಾವೆ. ಆದರೆ ಈಗ ಹೊಸದಾದದ್ದು ನಮ್ಮದು ಉದ್ದೇಶ ಏನು, ಇದು ಎಲ್ಲ ಸಾರ್ವಜನಿಕರಿಗೇನು ಸರ್ವಿಸ್ ಇದೆ, ಇಲ್ಲಿ ಆಗ್ತಕ್ಕಂಥ ಅಡುಗೆ ಒಳ್ಳೆ ಕ್ವಾಲಿಟಿ ಆಗಬೇಕು ಮತ್ತು ಸರಿಯಾಗಿ ಎಲ್ಲ ಸಾರ್ವಜನಿಕರಿಗೆ ಅದು ಒಳ್ಳೆ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನೋಕ್ಕಂಥದ್ದನ್ನೇ ನಮ್ಮ ಸರ್ಕಾರಕ್ಕೆ ಮನವಿದೆ. ಸರ್ಕಾರ ಕೂಡ ಇಂದಿರಾ ಕ್ಯಾಂಟೀನ್ಗಳು ಬಂದು ಬಿದ್ದಂಥವೆಲ್ಲನೂ ಪ್ರಾರಂಭ ಮಾಡಬೇಕು. ಏನು ರಾಜ್ಯದಲ್ಲಿ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ಈಗಾಗಲೇ ಬಂದು ಬಿದ್ದಾವೆ, ಅವೆಲ್ಲನೂ ಪ್ರಾರಂಭ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡ್ಕೊಳ್ತೀವಿ. ಇತ್ತೀಚಿನ ಯುದ್ಧದ ಒಂದು ಇದರಲ್ಲಿ